ಏನೋ ಹೇಳ್ಬೇಕು ಅಂತ ಹೇಳಿ ಸುಮ್ಮನೆ ಇರಲ್ರಿ. ಸರ್ ಹೆಂಗ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ ಸರ್. ಈ ಬಿಲ್ಡಿಂಗ್ ರೂಫ್ ಕೊಲಾಪ್ಸ್ ಆಗೋದಕ್ಕೆ ಕಾರಣ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಸರ್. ಆದ್ರೆ ಅದನ್ನ ಹೇಳಕ್ ಆಗ್ತಾ ಇಲ್ಲ ಸರ್. ಚಂದನ್ ಅವ್ರು ಅಷ್ಟೊಂದು ಕೇಳಿದ್ರು ನೀವೇನು ಹೇಳಿಲ್ಲ. ಈಗ ನೋಡಿದ್ರೆ ಕಾರಣ ಗೊತ್ತು ಅಂತ ಹೇಳ್ತಿದ್ದೀರಲ್ರಿ. ಸರ್ ಗೊತ್ತಿದೆ ಸರ್, ಆದ್ರೆ ಈ ವಿಚಾರನ ಚಂದನ್ ಸರ್ ಎದುರಿಗೆ ಹೇಗೆ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಯಾಕೆ ಹೇಳೋಕ್ಕಾಗಲ್ಲ? ಅದೇ ಧರ್ಮ ಸಂಕಟ ಸರ್. ಈ ಬಿಲ್ಡಿಂಗ್ ಕೊಲಾಪ್ಸ್ ಆಗೋದಕ್ಕೆ ಕಾರಣ ಆ ರಂಜಿತ್ ಅಂತ ಸರ್. ಅವರು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಸರ್. ಅವ್ರ ಇಂಜಿನಿಯರಾ? ಇಲ್ಲ ಸರ್, ಅವರು ನಮ್ಮ ಚಂದನ್ ಸರ್ ಅವರ ಮಾವ ಸರ್. ಅವರೇ ಈ ಪ್ರಾಜೆಕ್ಟ್ ಇನ್ಚಾರ್ಜ್ ಸರ್. ನಮ್ಮ ಕಂಪ್ನಿಗೆ ಸಿಮೆಂಟ್ ಮತ್ತೆ ಸ್ಟೀಲ್ನ ಆಕಾಶ್ ಬಿಲ್ಡಿಂಗ್ ಅಂಡ್ ಮೆಟೀರಿಯಲ್ಸ್ ಅವರೇ ಸಪ್ಲೈ ಮಾಡ್ತಾ ಇದ್ರು ಸರ್. ಆದ್ರೆ ರಂಜಿತ್ ಅವ್ರು ಬಂದ್ಮೇಲೆ ಅವ್ರ ಇನ್ಚಾರ್ಜ್ ಇರೋ ಎಲ್ಲಾ ಪ್ರಾಜೆಕ್ಟ್ಗೂ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲೇ ಮೆಟೀರಿಯಲ್ನ ಪರ್ಚೇಸ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು ಸರ್. ಆದ್ರೆ ಅವ್ರು ಸಜೆಸ್ಟ್ ಮಾಡಿದ ಎಲ್ಲಾ ಕಡೆನೂ ಕಳಪೆ ಮೆಟೀರಿಯಲ್ಲೇ ಸರ್, ಕ್ವಾಲಿಟಿನೇ ಇರಲ್ಲ. ಆದ್ರೂ ನಮಗೆ ಬೇರೆ ದಾರಿ ಇಲ್ಲದೆ ಅವ್ರು ಹೇಳಿದ ಕಡೆನೇ ತಂದ್ವಿ ಸರ್. ನಾನು ಅವ್ರಿಗೆ ಈ ಮೆಟೀರಿಯಲ್ಸು ಚೆನ್ನಾಗಿಲ್ಲ ಅಂತ ಅವ್ರಿಗೆ ಬಾಯ್ ಬಿಟ್ಟು ಹೇಳಿದೆ ಸರ್. ಆದ್ರೆ ಅವ್ರು ನನ್ನ ಮಾತು ಕೇಳಲೇ ಇಲ್ಲ ಸರ್. ಸರ್ ನಾವು ಮರಳನ್ನ ಟಿ ನರಸೀಪುರ ಮತ್ತೆ ಬನ್ನೂರ್ ಕಡೆಯಿಂದ ತರಿಸ್ತಾ ಇದ್ವಿ ಸರ್. ಅದನ್ನ ಕ್ಯಾನ್ಸಲ್ ಮಾಡಿ ಕೋಲಾರದ ಕಡೆಯಿಂದ ತರಿಸ್ತಿದ್ದಾರೆ ಸರ್. ಬಿಲ್ಡಿಂಗ್ ರೂಫ್ ಏನು ಕೊಲಾಪ್ಸ್ ಆಯ್ತು ಅಂತ ಈಗ ಅರ್ಥ ಆಯ್ತು ಪ್ರಭಾಕರ್. ಎಲ್ಲದಕ್ಕೂ ನೀವೇ ಹೊಣೆ. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಚಂದನ್ ಒಂದು ನಿಮಿಷ ಸುಮ್ಮನೆ ಇರ್ತೀಯಾ? ನಾನು ಯಾಕೆ ಸುಮ್ಮನೆ ಸಿದ್ಧಾರ್ಥ್? ಇವ್ರಿಗೆಲ್ಲ ಕೈ ತುಂಬಾ ಸಂಬಳ ಕೊಡ್ತೀನಲ್ಲ ಅದಕ್ಕ? ಬೇರೆ ಕಂಪನಿಗೆ ಕಂಪೇರ್ ಮಾಡಿದ್ರೆ 2ರಷ್ಟು ಸಂಬಳ ಕೊಡ್ತೀನಿ. ಆದ್ರೂ ಇವರ ದುರಾಸೆ ನೋಡು. ಯಾವ್ದೋ ಕಳಪೆ ಮೆಟೀರಿಯಲ್ನ ತಂದು ಕಮಿಷನ್ಗೋಸ್ಕರ ಎಲ್ಲ ಹಾಳು ಮಾಡಿದ್ದಾರೆ. ಬಿಲ್ಡಿಂಗ್ ಕೊಲಾಪ್ಸ್ ಆಗಿದೆ. ಅದಕ್ಕೆ ಕಾರಣ ಇವರ ದುರಾಸೆನೆ. ಸಾರಿ ಸರ್, ನಾನು ನಿಮ್ಮ ಆರೋಪ ಒಪ್ಪಲ್ಲ ಸರ್. ನಾನು ಹಾನೆಸ್ಟ್ ವರ್ಕರು ಸರ್. ಈ ಫೈಲ್ ನೋಡಿ, ಈ ಫೈಲ್ ನೋಡಿದ್ಮೇಲೂ ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಯಾವ ಶಿಕ್ಷೆ ಕೊಟ್ಟರು ನಾನು ಒಪ್ಕೊಳ್ಳೋಕೆ ರೆಡಿ ಸರ್. ಇದೇನಿದು? ನಮಗೆ ರೆಗ್ಯುಲರ್ ಆಗಿ ಆಕಾಶ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅವ್ರು ತಾನೇ ಮೆಟೀರಿಯಲ್ ಸಪ್ಲೈ ಮಾಡ್ತಿದ್ದು. ಇದ್ಯಾರು ಬದಲಾಯಿಸಿದ್ದೀಗ? ಯಾರೀ ಬದಲಾಯಿಸಿದ್ದು? ಕಂಪ್ನಿ ಪಾರ್ಟ್ನರ್ನ ಬದಲಾಯಿಸಿದ್ದು ಪ್ರಭಾಕರ್ ಅಲ್ಲ, ನಿಮ್ಮ ಮಾವ ರಂಜಿತ್. ವಾಟ್? ಏನೇ ಆಗಿದ್ರು ಪ್ರಭಾಕರ್ ಕಾರಣ ಅಲ್ಲ. ಕೆಲವು ಸತ್ಯಗಳು ನಿನಗೆ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ಆ ರಂಜಿತ್. I don't know what to say. ಡೋಂಟ್ ವರಿ ಚಂದನ್, ಈಗ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನೀನ್ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಈ ಬಿಲ್ಡಿಂಗ್ ಓನರ್ ಅವರು ನೀವೇನಾ? ಹೌದು, ನಾನೇ. ನಿಮ್ಮ ಬೇಜವಾಬ್ದಾರಿತನದ ಮತ್ತು ನಿರ್ಲಕ್ಷ್ಯದ ಕಾರಣದಿಂದ ಒಬ್ಬನ ಜೀವವಾಗಿದೆ. 4 ಜನಕ್ಕೆ ಗಂಭೀರ ಸ್ವರೂಪದ ಗಾಯ ಆಗಿದೆ. ನಿಮ್ಮ ಮೇಲೆ ನಮ್ಮ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ನೀವು ನನ್ನ ಜೊತೆ ಸ್ಟೇಷನ್ಗೆ ಬರ್ಬೇಕಾಗಿದೆ. ಇವರು ಈ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್. ಇಲ್ಲಿ ಯಾರು ಕೊಲೆ ಮಾಡಿಲ್ಲ, ಜಸ್ಟ್ ಆಕ್ಸಿಡೆಂಟ್ ಅಷ್ಟೇ. ಒಂದು ಜೀವವಾಗಿದೆ ಅಷ್ಟೇ ಅಲ್ವಾ? ಅದು ಹಾಗಲ್ಲ ಇನ್ಸ್ಪೆಕ್ಟರ್. ನೋಡ್ರಿ, ಹಾಗೋ ಅಲ್ಲ ಹೀಗೋ ಅಲ್ಲ, ನೀವು ನನ್ನ ಜೊತೆ ಸ್ಟೇಷನ್ಗೆ ಬರ್ಬೇಕಾಗತ್ತೆ. ಯಾವ ತಪ್ಪು ಮಾಡದೇ ಇರೋರನ್ನ ಸ್ಟೇಷನ್ಗೆ ಬಾ ಅಂತ ಯಾಕೆ ಹೇಳ್ತಿದ್ದೀರಾ ಸರ್? ನೋಡಿ, ತಪ್ಪು ಸರಿ ನಿರ್ಧಾರ ಮಾಡೋದು ನಾನಲ್ಲ, ಕೋರ್ಟು. ಜಸ್ಟ್ ಅ ಮಿನಿಟ್ಸ್. ಕಂಪ್ನಿ ಲಾಯರಿಗೆ ಫೋನ್ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡ್ತಾ ಇಲ್ಲ. ಚಂದು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಚಂದನ್, ಹೋಗೋಣವಾ? ಅಂತ ಹೇಳ್ತಾನೆ ಇದೀನಿ, ನೀವು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ? ನಾವೇನೋ ಮೇಲಿಂದ ತಳ್ಳಾಕಿ ಸಾಯಿಸಿರೋ ತರ ಮಾತಾಡ್ತಿದ್ದೀರಾ?
ಸೊ ಸ್ವಲ್ಪ ವೇಟ್ ಮಾಡಿ, ನಮ್ ಲಾಯರ್ ಬರ್ತಾರೆ. ರೀ ಮಿಸ್ಟರ್, ನನ್ನನ್ನೇ ನಿಮ್ಮ ಮನೆ ಕೆಲ್ಸಕ್ಕೆ ಇಟ್ಕೊಂಡಿರೇನ್ರಿ? ನಿಮ್ ಲಾಯರ್ ಬರ್ತನಕ ನಾನ್ ಕಾಯ್ಬೇಕಾ? ಅವ್ರನ್ನ ಸ್ಟೇಷನ್ ಕರ್ಕೊಂಬನ್ನಿ. ಚಂದನ್ ಬನ್ನಿ. ನೀವು ತಪ್ಪು ಮಾಡ್ತಿದ್ದೀರಾ ಇನ್ಸ್ಪೆಕ್ಟರ್. ನಾನು ಒಂದೇ ಒಂದು ಫೋನ್ ಮಾಡಿದ್ರೆ ಏನೆಲ್ಲ ಅನಾಹುತ ಆಗುತ್ತೆ ಅಂತ ಗೊತ್ತಾ ನಿಮಗೆ? ಏನ್ರಿ ಹೆದರ್ಸ್ತಾ ಇದ್ರ? ನಿಮ್ಮಂತವ್ರನ್ನ ಬೇಕಾದಷ್ಟು ಜನ ನೋಡಿದೀನಿ. ಅದ್ ಯಾರಿಗೆ ಫೋನ್ ಮಾಡ್ತಾರ ಮಾಡ್ಕೊಳ್ಳಿ, ಅದೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ನನ್ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಚಂದನ್ ಬನ್ನಿ. ಇಲ್ಲ ಸರ್, ಅದು ಸಿದ್ದು, ಒಂದ್ ನಿಮಿಷ. ಅವ್ರ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಕ್ ಬಿಡು. ನಾನು ಅವ್ರ ಜೊತೆ ಸ್ಟೇಷನ್ಗೆ ಹೋಗಿರ್ತೀನಿ. ನೀನ್ ನಮ್ಮ ಲಾಯರ್ಗೆ ಹೇಳಿ ಸ್ಟೇಷನ್ ಕರ್ಕೊಂಬ. ಓಕೆ, ನಡೀರಿ ಸರ್. ಹಲೋ ಸಿದ್ಧಾರ್ಥ್, ನಾನು ಕುಮುದ ಮಾತಾಡ್ತಿದ್ದೀನಿ. ಹೇಳಿ. ಸೈಟ್ ಮ್ಯಾನೇಜರ್ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳಿದ್ರು. ನಾನು ಆಗ್ಲಿಂದ ಚಂದುಗೆ ಟ್ರೈ ಮಾಡ್ತಾ ಇದ್ದೀನಿ. ಫೋನ್ ಸ್ವಿಚ್ ಆಫ್ ಇದೆ. ನಂಗೆ ತುಂಬ ಗಾಬರಿ ಆಗ್ತದೆ ಸಿದ್ಧಾರ್ಥ್. ನೀವೇನು ಗಾಬರಿ ಆಗಬೇಡಿ. ಚಂದನ್ ಮೊಬೈಲ್ ಸ್ವಿಚ್ ಆಫ್ ಮಾಡುವಂತ ನಾನೇ ಹೇಳಿದ್ದು. ಪೊಲೀಸ್ನವ್ರು ಎನ್ಕ್ವೈರಿಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಲಾಯರ್ನ ಕರ್ಕೊಂಡು ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ವಾಟ್? ಚಂದುನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರಾ? ನೀವೇನು ಹೆದರ್ಕೋಬೇಡಿ, ಇದೆಲ್ಲ ಆಸ್ ಯೂಸಲ್ ಪ್ರೊಸೀಜರ್. ಲಾಯರ್ನ ಕರ್ಕೊಂಡು ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಓಕೆ, ನನಗೆ ಟೈಮ್ ಇಲ್ಲ. ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಪೊಲೀಸ್ ಅಂತಿದ್ದಿಲ್ಲಮ್ಮ, ಏನಾಯ್ತು? ಎನ್ಕ್ವೈರಿಗೆ ಅಂತ ಚಂದುನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದಾರಂತೆ. ಅಯ್ಯೋ ದೇವ್ರಿ, ನನ್ನ ಮೊಮ್ಮಗ ಏನ್ ಮಾಡ್ದ ಅಂತ ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರು. ಅಯ್ಯೋ ಗಾಬರಿ ಆಗ್ಬೇಡ ಕಣೆ. ಕನ್ಸ್ಟ್ರಕ್ಷನ್ ಕಂಪನಿ ಮೇಲೆ ಇಂಥದ್ದೆಲ್ಲ ಅವಘಡಗಳು ಆವಾಗ ಆಗ್ತಾನೆ ಇರುತ್ತೆ. ಇಂಥದ್ದೆಲ್ಲ ಆದಾಗ ಮೊದಲು ಪೊಲೀಸ್ನವರು ಪ್ರಶ್ನೆ ಮಾಡೋದು ಕಂಪನಿ ಮಾಲೀಕರನ್ನೇ. ಡೋಂಟ್ ವರಿ. ಎಲ್ಲ ಚೆನ್ನಾಗೇ ಇತ್ತು, ನಾವ್ ಅನ್ಕೊಂಡಾಗೆ ನಡೀತಿತ್ತು. ಎಲ್ಲಿ ಏನ್ ತಪ್ಪಾಯ್ತೋ, ಯಾವ ಶನಿ ಕಣ್ಬಿತ್ತೋ ನಮ್ಮನೆಗೆ. ಅಮ್ಮ, ಯಾವ ಶನಿ ಕಣ್ ಬಿತ್ತು ಅಂತ ಕೇಳಿದ್ಯಲ್ಲ, ಅಲ್ಲಿ ನೋಡು, ಆ ಶನಿ ನಿನ್ ಕಣ್ಣೆದ್ರುಗೆ ಬಂದು ನಿಂತ್ಕೊಂಡಿದೆ. ಇವಳೆ ನಮ್ಮ ಮನೆಗೆ ಒಕ್ಕರ್ಸ್ಕೊಂಡಿರೋ ಶನಿ. ಮೊದಲನೇ ಸಾರಿ ಆಫೀಸಿಗೆ ಹೋದೆ, ಆಗ್ಬಾರ್ದ ಅನಾಹುತ ಆಯ್ತು. ಯಾವುದೇ ತಪ್ಪು ಮಾಡದೆ ಇರೋ ನನ್ನ ಅಣ್ಣನ ಮಗ ಸ್ಟೇಷನ್ ಅಲ್ಲಿ ಕೂತ್ಕೊಳ್ಳೋ ಹಾಗಾಯ್ತು. ನಮ್ಮ ಅಕ್ಕ ಮತ್ತೆ ಗೊಂಬೆ ಇಬ್ರು ತಾಯಿ ಮಗಳ ಹಾಗಿರ್ಲಿಲ್ಲ, ಫ್ರೆಂಡ್ಸ್ ತರ ಇದ್ರು. ನೀನ್ ಆ ಮನೆಯಲ್ಲಿ ಕಾಲಿಟ್ಟೆ, ಆ ಮನೆಯಲ್ಲಿ ಆಗ್ಬಾರ್ದ ಅವಾಂತರ ಆಯ್ತು. ಶನಿ ಶನಿ ನೀನು ಎಲ್ ಕಾಲಿಟ್ರು ಆಗ್ಬಾರ್ದೆ ಆಗತ್ತೆ. ಕಾಲ್ ಗುಣ ನೋಡಿನೇ ನಿನ್ ಗಂಡ ಅನ್ನಿಸ್ಕೊಂಡವನು ಅರ್ಧ ದಾರಿನಲ್ಲೇ ನಿನ್ನನ್ನ ಬಿಟ್ಟು ಓಡ್ ಹೋಗಿರೋದು. ಎಲ್ಲೇ ಇದ್ದೆ ನೀನು? ಹೋಗಿ ಹೋಗಿ ನಮ್ಮನೆಗ್ ಬಂದು ಒಕ್ಕರ್ಸ್ಕೊಂಡಿದ್ಯಲ್ಲ. ಒಮ್ಮೆಗ್ ಬುದ್ಧಿ ಇಲ್ಲ. ಅದೇನೋ ಹೇಳ್ತಾರಲ್ಲ, ಬೀದಿಲ್ ಹೋಗೋ ಮಾರಿನ ಮನೆ ಕರ್ಕೊಂಡ್ ಬಂದ್ರು ಅಂತ. ಹಾಗಾಯ್ತು ನಮ್ಮ ಮನೆ ಪರಿಸ್ಥಿತಿ. ಏನಾಗಿದೆ ನಿನ್ಗೆ? ಯಾಕೆ ಸುಮ್ನೆ ಅವಳ ಮೇಲೆ ಆರೋಪ ಹೊರಿಸ್ತಿದ್ಯಾ? ಬಿಲ್ಡಿಂಗ್ ಬಿದ್ದು ಹೋಗಿರೋದಕ್ಕೂ ಇವಳಿಗೂ ಏನ್ ಸಂಬಂಧ? ಇವತ್ತೇನಾಗಿದೆ ನಿನ್ಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಏಯ್, ನೀನ್ ಬಾಯಿ ಮುಚ್ಕೊಂಡ್ ಸುಮ್ನೆ ಇರೋ. ಅಕ್ಕನ್ ಮನೆಗೆ ಕಾಲಿಟ್ಮೇಲೆ ಅಲ್ಲಿ ಏನೆಲ್ಲ ಅನಾಹುತ ಆಯ್ತು ಅಂತ ನಿನಗೇನೆ ಗೊತ್ತು.
ಅಕ್ಕ ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದಾಳೆ ಅಂತ ನನಗ್ ಗೊತ್ತು. ಇವಳು ಮೊಸಳೆ ಕಣ್ಣೀರ್ನ ನಂಬ್ಕೊಂಡು ಗೊಂಬೆ ಕುಣಿತಾ ಇದ್ದಾಳೆ. ಅಕ್ಕ ನರಕ ಯಾತನೆ ಅನುಭವಿಸ್ತಾ ಇದ್ದಾಳೆ. ಅದೆಲ್ಲ ನಿನಗ್ ಗೊತ್ತಾ? ಅಕ್ಕ ಇಲ್ದೇ ಇರೋ ಕಾರಣ ಎಲ್ಲ ಹುಡುಕಿ ಸುಮ್ಮನೆ ನೀನು ಇವಳನ್ನ ಬೈಬೇಡ. ಚಿನ್ನು ನೀನ್ ಯಾಕೆ ಅಳ್ತಿದ್ಯಾ? ಅಳ್ಬೇಡ, ಸುಮ್ಮನೆ ಇರು. ನೀನು ಗೊಂಬೆ ಇಬ್ರು ಸೇರ್ಕೊಂಡು ಏನ್ ಮಾಡ್ತಿದ್ದೀರ ಅಂತ ನಿಮಗ್ ಗೊತ್ತೇ ಇಲ್ಲ ಕಣೆ. ಈ ದರಿದ್ರದವಳು ಕಾಲ್ಗುಣದಿಂದ ನಮ್ಮ ಮನೆಯಲ್ಲಿ ಇನ್ನು ಏನೇನ್ ಅನುಭವಿಸ್ಬೇಕು ಅಂತ ನನಗಂತೂ ಗೊತ್ತಿಲ್ಲ. ಈ ದರಿದ್ರದವಳು ನಮ್ಮ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ಕೆಟ್ಟದಾಗ್ತಾನೆ ಇದೆ. ಪಾಪಿ ನಮ್ಮ ಮನೆ ಕಾಲಿಟ್ಟಿದ್ದೆ ತಡ ನಮ್ಮ ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಪೀಡೆ ನಮ್ಮ ಮನೆಯಿಂದ ಯಾವಾಗ ತೊಳಗ್ತಾಳೋ ಅಂತ ಅನ್ನಿಸ್ಬಿಟ್ಟಿದೆ. ಈ ಮನೆಯಲ್ಲಿ ಇನ್ನು ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ಬೇಕೋ ಆ ದೇವ್ರಿಗೆ ಗೊತ್ತು. ನನ್ನಿಂದ ಈ ಮನೆಗೆ ಅಷ್ಟೊಂದು ಕಷ್ಟ ಆಗಿದ್ರೆ, ನನ್ನ ಕಾರಣಕ್ಕೆ ಅಷ್ಟೊಂದು ಸಮಸ್ಯೆ ಆಗಿದ್ರೆ ಕೈ ಮುಗಿದು ಕಾಲಿಡ್ದು ಕೇಳ್ಕೊತೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ಈ ಮನೆಗೆ ಕಾಲಿಟ್ಟದಕ್ಕೆ ಅಷ್ಟೊಂದು ಕೆಟ್ಟದಾಗಿದ್ರೆ ನಾನು ಇವತ್ತೇ ಈಗಲೇ ಈ ಮನೆ ಬಿಟ್ಟು ಹೊಟ್ಟೋಗ್ತೀನಿ.